ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬಾಗಲಕೋಟ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಈ ಸಾರಿ ಗೆಲ್ತೀನಿ ಅನ್ನುವ ವಿಶ್ವಾಸ ಹೊಂದಿರತಕ್ಕಂಥ ಕಾಂಗ್ರೆಸ್ ನಾಯಕಿ ಬಾಗಲಕೋಟ್ ಜಿಲ್ಲಾ ಪಂಚಾಯತಿದ ಮಾಜಿ ಅಧ್ಯಕ್ಷೆ ಹಾಗೂ ಹಿಂದಿನ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ವೀಣಾ ಕಾಶ್ಯಪ್ನವರವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟು ಕೈ ತಪ್ಪಿದೆ. ಅವ್ರ ಬದಲಿಗೆ ಬಿಜಾಪುರ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಅವರಿಗೆ ಬಾಗಲಕೋಟ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟು ದೊರಕಿರುವಂಥದ್ದು. ಸ್ನೇಹಿತರೆ, 2019 ಚುನಾವಣೆಯಲ್ಲಿ ಮೋದಿ ಅಲೆ ಜೋರಾಗಿತ್ತವಾಗ ಅಂಥ ಸಂದರ್ಭದಲ್ಲಿ BJP ಅಭ್ಯರ್ಥಿಯಾಗಿರ್ತಕ್ಕಂಥ PC ಗದ್ದಿಗೌಡರು 6,64,638 ಮತಗಳನ್ನು ಪಡೆದುಕೊಂಡಿದ್ದರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ವೀಣಾ ಕಾಶ್ಯಪ್ನವರವರು 4,96,451 ಮತಗಳನ್ನು ಪಡೆದು 1,68,187 ಮತಗಳ ಅಂತರದಿಂದ ಸೋಲನ್ನು ಒಪ್ಕೊಂಡಿದ್ದರು. ಅವತ್ತು ತಮಗಾದ ಈ ಸೋಲನ್ನು ಸವಾಲಾಗಿ ಸ್ವೀಕರಿಸಿದಂಥ ಈ ವೀಣಾ ಅವರು ನಿರಂತರವಾಗಿ ಕ್ಷೇತ್ರದಲ್ಲಿ ಸಂಚಾರ ಮಾಡುತ್ತಾ ಊರೂರು ಅಲೆದಾಡುತ್ತಾ ಪಕ್ಷವನ್ನು ಸಂಘಟನೆ ಮಾಡ್ತಾ ಜನರ ಜೊತೆ ನೇರ ಸಂಪರ್ಕ ಇಟ್ಟುಕೊಂಡು ಪಕ್ಷವನ್ನು ಸಂಘಟಿಸಿದರು. ಇಡೀ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿಬಿಟ್ಟಿದ್ರು. ಸ್ನೇಹಿತರೆ, 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಅವತ್ತು ಅಂದರೆ 2019 ಅವಧಿಯಲ್ಲಿ 6 ಜನ BJP ಶಾಸಕರನ್ನು ಹೊಂದಿದ್ರೆ 2 ಜನ ಮಾತ್ರ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಹೊಂದಿತ್ತು. ಬಾದಾಮಿಯಿಂದ ಇವತ್ತಿನ CM ಸಿದ್ದರಾಮಯ್ಯನವರು ಹಾಗೆ ಜಮಖಂಡಿಂದ ಸಿದ್ದು ನ್ಯಾಮಗೌಡ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರು. ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಯ ಶಾಸಕರಾಗಿದ್ದರು. ಅಂದರೆ ಉಳಿಯೋದು ಬೀಳಗಿ, ತೆರದಾಳ, ಮುಧೋಳ, ಬಾಗಲಕೋಟ, ಹುನಗುಂದ, ಆಮೇಲೆ ಗದಗ ಡಿಸ್ಟಿಕ್ ನರಗುಂದ ಕ್ಷೇತ್ರವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರ್ತದೆ. ಸ್ನೇಹಿತರೆ, ಈ ಎಲ್ಲ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು BJP ಶಾಸಕರನ್ನು ಹೊಂದಿದ್ದವು. ಅಲ್ಲೆಲ್ಲ BJP ಅಭ್ಯರ್ಥಿಗಳು ಗೆದ್ದಿದ್ರು. ಸ್ನೇಹಿತರೆ, ಅಂಥ ನರೇಂದ್ರ ಮೋದಿ ಅವರ ಭರ್ಜರಿ ಅಲೆ ಇರುವಂಥ ಸಮಯದಲ್ಲಿ 4,96,000 ಮತಗಳನ್ನು ಪಡೆದಂಥ ವೀಣಾ ಅವರು ಈ ಸಾರಿ ಪಕ್ಕಾ ಗೆಲ್ಲುವ ಲೆಕ್ಕಾಚಾರನ ಹಾಕ್ಕೊಂಡಿದ್ರು ಮತ್ತು ಗೆಲ್ಲುವ ಭರವಸೆಯನ್ನು ಕೂಡ ಹೊಂದಿದ್ರು, ಮೂಡಿಸಿದ್ರು. ಹೀಗಿರುವಾಗ ನೀವು ಲಾಸ್ಟ್ ಎಲೆಕ್ಷನ್ ಆಯ್ತಲ್ಲ, ಈ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರಲ್ಲ ಕಾಂಗ್ರೆಸ್ ಪಕ್ಷದ 2023 ಚುನಾವಣೆಯಲ್ಲಿ ಏನಾಗಿತ್ತು, ಅದು 2019 ಅಂದರೆ 18 ಚುನಾವಣೆಯಲ್ಲಿ ಏನಾಗಿತ್ತು, 2019 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ PC ಗದ್ದಿಗೌಡರು ಎಷ್ಟು ಓಟ್ ತೊಗೊಂಡು ಗೆದ್ದಿದ್ರು, ವೀಣಾ ಕಾಶ್ಯಪ್ನವರು ಎಷ್ಟು ಓಟ್ ತೊಗೊಂಡು ಸೋತಿದ್ರು ಅನ್ನೋದರ ಬಗ್ಗೆ ಚರ್ಚೆ ಆಯಿತು. ಈಗ 2023 ಇಡೀ ಬಾಗಲಕೋಟದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಕಂಡಿತ್ತು. 3 ಕ್ಷೇತ್ರಗಳು BJP ಶಾಸಕರನ್ನು ಗೆಲ್ಲಿಸಿದ್ದವು. ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಂಥದ್ದು, ಆಮೇಲೆ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಿದಂಥ ಗ್ಯಾರಂಟಿ ಯೋಜನೆಗಳು ಕೂಡ ಗ್ರಾಮೀಣ ಹೆಣ್ಣು ಮಕ್ಕಳ ಮನ ಮುಟ್ಟಿರುವಂಥದ್ದು. ಈ ಕಾರಣದಿಂದ ಕ್ಷೇತ್ರ ತಮ್ಮ ಕೈವಶ ಆಗ್ಬೋದು ಅನ್ನುವ ಭರವಸೆಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಹೊಂದಿರುವಂಥದ್ದು. ಸ್ನೇಹಿತರೆ, ಇಂಥ ಸಂದರ್ಭದಲ್ಲಿ ವೀಣಾ ಕಾಶ್ಯಪ್ನವರವರಿಗೆ ಟಿಕೆಟ್ ಕೊಡೋದ್ರ ಬದಲಾಗಿ ಸಂಯುಕ್ತಾ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಘೋಷಣೆ ಮಾಡಿದ್ರ ಹಿಂದೆ ಯಾರ್ದೋ ಒಂದು ಕೈವಾಡ ಇರಬಹುದು ಅನ್ನುವ ಚರ್ಚೆ ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಆರಂಭವಾಗಿರುವಂಥದ್ದು. ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಹೊಸದರಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆ ಒಬ್ಬ ಹೆಣ್ಮಗಳು ಕಿರಿಕ್ ಮಾಡ್ಕೊಂಡಿದ್ದ ಘಟನೆ ನೀವೆಲ್ಲ ನೋಡಿರ್ತೀರಿ. ಅವಾಗೇನು ಹೇಳ್ತಾಳೆ ಹೆಣ್ಮಗಳಂದ್ರೆ, ನಾನು ಯಾರು ಗೊತ್ತೇನ್ರಿ, ಮಂತ್ರಿ ಮಗಳು ಅಂತ ಟ್ರಾಫಿಕ್ ಪೊಲೀಸರಿಗೆ ಆವಾಜ್ ಹಾಕಿರ್ತಾರೆ. ಆ ಮಂತ್ರಿ ಮಗಳು ಬೇರೆ ಯಾರೂ ಅಲ್ಲ, ಇವತ್ತಿನ ಬಾಗಲಕೋಟ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಂಥ ಸಂಯುಕ್ತಾ ಪಾಟೀಲ್ ಅವರ ತಂದೆ ಸಹಕಾರ ಸಚಿವ ಶಿವಾನಂದ ಪಾಟೀಲ್ರವರು ಎಲ್ಲಿಗೆ ಬಂತು ನೋಡ್ರಿ ಸ್ನೇಹಿತರೆ. ಸಣ್ಣ ವಯಸ್ಸಿನಾಗ ಇಂಥ ದೊಡ್ಡ ಜವಾಬ್ದಾರಿ ಕೊಟ್ಟರೆ ಏನೇನು ಅನಾಹುತ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಸ್ನೇಹಿತರೆ, ಅದೇ ಹೆಣ್ಣುಮಗಳೀಗ ಬಾಗಲಕೋಟ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಿನ್ನೆ ದಿವಸ ದೆಹಲಿಯಲ್ಲಿ ವೀಣಾ ಅವರು ಹೇಳ್ತಾರೆ, ವೀಣಾ ಕಾಶ್ಯಪ್ನವರು ಪ್ರೆಸ್ದವ್ರ ಮುಂದೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನನ್ನ ಹೆಸರು ರಾಜ್ಯದಿಂದ ದಾಟಿ ಸ್ಕ್ರೀನಿಂಗ್ ಕಮಿಟಿ ದೆಹಲಿಯಲ್ಲಿ ಇರ್ತದೆ, ಸ್ಕ್ರೀನಿಂಗ್ ಕಮಿಟಿವರೆಗೆ ಬಂದು ಮುಟ್ಟಿಲ್ಲ ಅಂದರೆ ಏನರ್ಥ, ಯಾರನ್ನು ಕಟ್ ಮಾಡಿರ್ಬೋದು, ಯಾರು ನನ್ನ ಹೆಸರನ್ನು ಹೊಡೆದಾರಿಸಿರ್ಬೋದು, ಅದು ಹೆಂಗೆ ತಪ್ಪಿತು, ಯಾರು ಕೊಕ್ಕಿ ಹಾಕಿದ್ರು ಅನ್ನೋ 108 ಪ್ರಶ್ನೆಗಳನ್ನು ಮಾಧ್ಯಮದವರ ಮುಂದೆ ಹೇಳಿ
ತಮ್ಮ ದುಃಖವನ್ನು ತೋಡಿಕೊಂಡಿದ್ದರು ಸ್ನೇಹಿತರೆ. ತಮ್ಮ ಕೈ ತಪ್ಪಿದ ಪಕ್ಷದ ಟಿಕೆಟನ್ನು ಪಡೆಯಲೇಬೇಕಂತ ಸಾಕಷ್ಟು ಪ್ರಯತ್ನ ನಡೆಸಿರ್ತಕ್ಕಂಥ ವೀಣಾ ಅವರಿಗೆ ಅಡ್ಡಲಾಗಿ ನಿಂತಿರುವುದು ಬೆಳಗಾವಿಯ ರಾಜಕಾರಣ ಅನ್ನುವ ಸಂಶಯ ಈಗ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಅದೇನ್ರಿ ಬಾಗಲಕೋಟೆಯಲ್ಲೇ ಬೆಳಗಾವಿಯಲ್ಲಿ ಆ ರಾಜಕಾರಣಕ್ಕೂ ಈ ರಾಜಕಾರಣಕ್ಕೂ ಏನು ಸಂಬಂಧ ಅಂತೇಳಿ ನಿಮ್ಮೆಲ್ಲರ ಸ್ವಾಭಾವಿಕ ಪ್ರಶ್ನೆ ಅದು ಹೇಗೆ ಅಂತ ಹೇಳೋದಾದರೆ, ಈಗ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ತಂದೆ ಸಹಕಾರ ಸಚಿವ ಶಿವಾನಂದ ಪಾಟೀಲ್ ಅವರು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಭಾಳ ಹತ್ತಿರವಾದಂಥವ್ರು ಸ್ನೇಹಿತರೆ. ಅವರ ಆಪ್ತ ವಲಯಕ್ಕೆ ಸೇರಿದಂಥವರು. ಹಾಗೆ ಬಿಜಾಪುರದ DCC ಬ್ಯಾಂಕಿನ ಖಾಯಂ ಅಧ್ಯಕ್ಷರು ಅವರು ಆಗಿರುವಂಥವರು. ಇವರು ತಮ್ಮ ಬ್ಯಾಂಕಿನಿಂದ ಬೆಳಗಾವಿಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಸಾಕಷ್ಟು ಲೋನನ್ನು ಪ್ರೊವೈಡ್ ಮಾಡಿದಾರಂತ. ಅದು DK ಶಿವಕುಮಾರ್ ಹೇಳಿದ ಕಾರಣದಿಂದಾಗಿ ಲೋನ್ ಕೊಟ್ಟಾರಂತ. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಹೊಂದಿರತಕ್ಕಂಥ ವೀಣಾ ಕಾಶ್ಯಪ್ನವರು ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವ್ರು. ಒಂದು ವೇಳೆ ಚುನಾವಣೆಯಲ್ಲಿ ಏನಾದರೆ ಅವ್ರು ಗೆದ್ದು ಬಿಟ್ಟರೆ ಮುಂದೆ ತಮಗೆ ಪ್ರತಿಸ್ಪರ್ಧಿ ಹುಟ್ಟಿದಂಗೆ ಆಕೈತಿ, ಈಗಲೇ ಅದನ್ನು ಚೂಟ್ ಹಾಕಿದರೆ ಒಳ್ಳೆಯದು ಅಂಥೇಳಿ ಅವರು ಭಾವಿಸಿ ಈ ಕಾರಣದಿಂದಾಗಿ ತಮಗೆ ಸಹಾಯ ಮಾಡಿದ ಸಚಿವರಿಗೆ ಸಹಾಯ ಮಾಡಿದ ಸಚಿವರು ಯಾರು? ಶಿವಾನಂದ ಪಾಟೀಲ್ ಅವರಿಗೆ ಮರು ಉಪಕಾರ ಮಾಡಿದ ಹಾಗೆ ಮುಂದೆ ತನಗೆ ಎದುರಾಳಿಯಾಗಲಿದ್ದಂಥ ನಾಯಕಿಯನ್ನು ಮಟ್ಟ ಹಾಕಿದಂತೆಯೂ ಆಗ್ತದೆ ಅಂಥೇಳಿ ವೀಣಾ ಕಾಶ್ಯಪ್ನವ್ರಿಗೆ ಸಿಗಬೇಕಾದಂಥ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ತಪ್ಪಿಸಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕೊಡಿಸಿರಬಹುದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಜೊತೆಗೆ CM ಸಿದ್ದರಾಮಯ್ಯನವರ ಬಳಗವಾಗಿರ್ತಕ್ಕಂಥ ವೀಣಾ ಕಾಶ್ಯಪ್ನವರವರಿಗೆ ಟಿಕೆಟ್ ತಪ್ಪಿಸುವ ಮೂಲಕ ಆ ಬಣದವ್ರಿಗೆ ಅಂದರೆ ಸಿದ್ದರಾಮಯ್ಯ ಬಣದವರಿಗೆ ಒಂದು ರೀತಿ ಎಚ್ಚರಿಕೆ ಕೊಟ್ಟಂಗೂ ಆಕೈತೆ ಅಂಥೇಳಿ ಈ ಘಟನೆಯಿಂದ ತೋರಿಸ್ಕೊಟ್ಟಿರ್ಬೋದು ಅಂಥೇಳಿ ಆ ಬಣದವರಿಗೆ ಎಚ್ಚರಿಕೆಯ ಟಾಂಗ್ ಕೊಟ್ಟ ಹಾಗೆ ಆಗುತ್ತದೆ ಅಂಥೇಳಿ ಸ್ಕ್ರೀನಿಂಗ್ ಕಮಿಟಿಗೆ ವೀಣಾ ಕಾಶ್ಯಪ್ನವ್ರ ಹೆಸರು ಹೋಗ್ದಂಗೆ ನೋಡಿಕೊಂಡ್ರು ಅನ್ನುವಂಥ ಚರ್ಚೆ ಈಗ ನಡೀತಾ ಇರುವಂಥದ್ದು ಸ್ನೇಹಿತರೆ. ಇದಕ್ಕೆ ಪೂರಕವಾಗಿ ಏನು ತೊಗೊಂಡಾರ ಅವರ ಸರ್ವೆ ರಿಪೋರ್ಟ್ನಾಗ ವೀಣಾ ಕಾಶ್ಯಪ್ನವರು ತಮ್ಮ ಪತಿ ವಿಜಯಾನಂದ ಕಾಶ್ಯಪ್ನವರು ಪಂಚಮಸಾಲಿಗೆ ಮೀಸಲಾತಿ ಕೊಡುವ ಹೋರಾಟದಲ್ಲಿ ಪಾಲ್ಗೊಂಡಿರೋದರಿಂದ ಸಾಕಷ್ಟು ಸಹೋದರ ಸಮಾಜದವರ ವೈರತ್ವ ಕಟ್ಟಿಕೊಂಡಿರೋದ್ರಿಂದ ಅವೆಲ್ಲ ಓಟ ವೀಣಾ ಕಾಶ್ಯಪ್ನವ್ರಿಗೆ ಬರೋದಿಲ್ಲ, ಅವ್ರು ಸೋಲ್ತಾರೋ ಅನ್ನೋ ರಿಪೋರ್ಟನ್ನು ತಮಗೆ ಪೂರಕವಾಗಿ ಬಳಸ್ಕೊಂಡಿದ್ದಾರಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಇದೇ ಮಾನದಂಡವನ್ನು ಅವರು ಲಕ್ಷ್ಮೀ ಹೆಬ್ಬಾಳ್ಕರು ಕೂಡ ಪಂಚಮಸಾಲಿ ಅವರು ಮೀಸಲಾತಿ ಪಂಚಮಸಾಲಿ ಹೋರಾಟದಾಗ ಪಾಲ್ಗೊಂಡವರಿದ್ದರು. ಅವರು ಯಾವಾಗ ಬೇಕಾದ ಸಹೋದರ ಸಮಾಜದವ್ರನ್ನ ಅವ್ರನ್ನ ಟೀಕಾ ಮಾಡುವಾಗ ಸಂದರ್ಭದಾಗ ಮಾಡಿದ್ದಾರೆ ಆದರೆ ಇದೇ ಮಾನದಂಡವನ್ನು ವೀಣಾ ಕಾಶ್ಯಪ್ನವರಿಗೆ ಹಚ್ಚಿದಂಥ ಮಾನದಂಡವನ್ನು ಅವರು ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರಿಗೆ ಮಾತ್ರ ಹಚ್ಕೊಳ್ಳೇ ಇಲ್ಲ. ವೀಣಾ ಕಾಶ್ಯಪ್ನವರಿಗೆ ಮಾತ್ರ ಅನ್ವಯಿಸಿರುವುದು ಮಾತ್ರ ಅನುಮಾನ ಮೂಡಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿರೋದ್ರಿಂದ ಅಲ್ಲಿಯ ರಾಜಕೀಯ ಕಾರಣಗಳಿಂದಾಗಿ ಆ ಹೋರಾಟದಲ್ಲಿ ಭಾಗಿಯಾಗದ ಸಚಿವ ಶಿವಾನಂದ ಪಾಟೀಲ್ ಅವರು ಯಾರನ್ನೂ ಟೀಕಾ ಮಾಡದೆ ಎಲ್ಲ ಸಮಾಜದವರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರಂತೆ. ಜೊತೆಗೆ ಈ ಚುನಾವಣೆಗೆ ಸಾಕಷ್ಟು ಹಣ ಖರ್ಚು ಮಾಡಲಿಕ್ಕೂ ರೆಡಿಯಾಗಿದ್ದಾರೆ, ಯಾಕಂದರೆ ಅವರು ಸಹಕಾರಿ ರಂಗದ ಬಾಸ್ ಆಗಿದ್ದಾರಲ್ಲ ಅದಕ್ಕೆ. ಹಾಗೆ ಎಲ್ಲ ಸಮಾಜದವರು ಅವರ ಮಗಳಿಗೆ ಬೇಷರತ್ತಾಗಿ ಸಪೋರ್ಟ್ ಮಾಡ್ತಾರೆ ಅನ್ನುವ ನಂಬಿಕೆಯನ್ನು ಭರವಸೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ನಿಮಗೆ ನೆನಪಿರಬಹುದು 2023ರ ವಿಧಾನಸಭಾ ಚುನಾವಣೆ ನಡೆದಾಗ ತೇರದಾಳ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಉಮಾಶ್ರೀ ಅವರಿಗೆ ಟಿಕೆಟ್ ಕೊಡದಂತೆ ತಡೆದಿದ್ದು ಕೂಡ ಇದೇ ಲಕ್ಷ್ಮೀ ಹೆಬ್ಬಾಳ್ಕರು. ಯಾಕಂದ್ರೆ ಅವ್ರಿಗೊಮ್ಮೆ ಟಿಕೆಟ್ ಕೊಟ್ಟ ಅವರು ಗೆದ್ದು ಬಂದು ಅವರು ಮೇಳಾಕೂಟದಾಗ ಸಚಿವರಾಗಿ ತಾವು ಮಾತ್ರ ನಿರುದ್ಯೋಗಿ ಆಗೋದಾಕೈತೆ ಅಂಥೇಳಿ ಮುಂದಾಲೋಚನೆಯಿಂದ ಅವರಿಗೆ ಟಿಕೆಟ್ ತಪ್ಪಿಸುವ ಕೆಲಸವನ್ನು ಮಾಡಿದರು ಅಂತ ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಸ್ನೇಹಿತರೆ. CM ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಉಮಾಶ್ರೀ ಅವ್ರನ್ನ ಆ ನಂತರದ ಸಮಯದಲ್ಲಿ MLC ಮಾಡಿದರು ಅನ್ನುವಂಥದ್ದು ಆ ಮಾತು ಬೇರೆ. ಹಾಗೆ ಈಗ ವೀಣಾ ಕಾಶ್ಯಪ್ನವರವರಿಗೆ ಟಿಕೆಟ್ ತಪ್ಪಿಸಿ ಪಂಚಮಸಾಲಿ ಸಮುದಾಯದ ನಾಯಕಿಯೊಬ್ಬರು ಭವಿಷ್ಯದಲ್ಲಿ ತಮ್ಮ ಪ್ರತಿಸ್ಪರ್ಧಿ ಆಗಬಹುದಾಗಿದ್ದ ಅವಕಾಶವನ್ನು ಈ ಬೆಳಗಾವಿ ನಾಯಕಿ ತಪ್ಪಿಸಿ ತಮಗೆ ತಾವೇ ಸಮಾಧಾನ ಹೇಳಿಕೊಂಡಿದ್ದಾರೆಂದು ಹೇಳಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ನಡೆದಂಥ ಈ ಟಿಕೆಟ್ ವಂಚನೆಯ ಘಟನೆಯನ್ನು ಪ್ರತಿಭಟಿಸಿ ಲಿಂಗಾಯತ ಅಭಿವೃದ್ಧಿ ನಿಗಮದ
ಅಧಿಕಾರ ವಹಿಸಿರ್ತಕ್ಕಂಥ ಶಾಸಕ ವಿಜಯಾನಂದ ಕಾಶಪ್ಪನವರವರು ಆ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಮ್ಮ ಪತ್ನಿಗೆ ನ್ಯಾಯ ಕೊಡಿಸ್ತಾರಾ ಅಥವಾ ಆದದ್ದಾಗಲಿ ನೋಡೋಣ ಅಂತ ಸುಮ್ಮನಿರ್ತಾರ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.